ಹರಿ ಓಂ ಗುರುಭ್ಯೋ ನಮಃ. ಎಲ್ಲ ಆತ್ಮೀಯರು ಕೂಡ ನಮಸ್ಕಾರ. ಈಗ 2024 ಈ ಒಂದು ವರ್ಷದಲ್ಲಿ ಏಪ್ರಿಲ್ ತಿಂಗಳಲ್ಲಿ ಫಾಲ್ಗುಣ ಮಾಸ ಮತ್ತು ಚೈತ್ರ ಮಾಸ ಈ ಎರಡೂ ಮಾಸಗಳು ಕೂಡ ಸಂಚಾರ ಆಗುತ್ತೆ. ಈ ಎರಡೂ ಮಾಸಗಳ ಸಮಯ ಇರ್ತಕ್ಕಂಥದ್ದು, ಈ ಎರಡೂ ಮಾಸಗಳ ಸಮಯದಲ್ಲಿ ಏಪ್ರಿಲ್ ತಿಂಗಳ ಪೂರ್ತಿ ಕಾಲ ದ್ವಾದಶ ರಾಶಿಗಳಲ್ಲಿ, ಅದರಲ್ಲಿ ಮುಖ್ಯವಾಗಿ ಮಿಥುನ ರಾಶಿಯವರಿಗೆ 9 ಗ್ರಹಗಳ ಒಂದು ಗತಿಯಿಂದ ಅಂದ್ರೆ ಸಂಚಾರದಿಂದ ಆಗುವಂತಹ ಅನುಕೂಲತೆ ಮತ್ತು ಪ್ರತಿಕೂಲತೆ, ಇವುಗಳ ಒಂದು ವಿಚಾರದಲ್ಲಿ ನಾವು ಸಂಕ್ಷಿಪ್ತವಾಗಿ ವಿಶ್ಲೇಷಣೆಯನ್ನ ನೋಡೋಣ. ನೋಡಿ, ಮಿಥುನ ರಾಶಿಯವರಿಗೆ ನಿಮ್ಮ ರಾಶಾಧಿಪತಿ ಬುಧ ನಿಮ್ಮ ರಾಶಿಯಿಂದ ಲಾಭಸ್ಥಾನದಲ್ಲಿ ಮೇಷ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇರ್ತಾನೆ 10ನೇ ತಾರೀಕು ಏಪ್ರಿಲ್ವರೆಗೂ. ಹಾಗಾಗಿ 10ನೇ ತಾರೀಕು ಏಪ್ರಿಲ್ವರೆಗೂ ತುಂಬಾ ಉತ್ತಮವಾದಂತಹ ಫಲದಾಯಕ. ಹಠ ಹಿಡಿದು ಸಾಧಿಸ್ತೀರಾ, ಲಾಭದಾಯಕವಾದ ಕೆಲಸ ಕಾರ್ಯಗಳು ಕೈ ಹಾಕ್ತೀರಾ, ಬಿಸ್ನೆಸ್ ನಲ್ಲಿ ಕೈ ಹಾಕಿ ಸಕ್ಸಸ್ ಸಿಗತ್ತೆ. ಬೆಳೆಗಳು ಬೆಳೆಯೋದ್ರಲ್ಲಿ ಬಿತ್ತನೆ ಬೀಜನ ಹಾಕಿ ಒಳ್ಳೆಯ ಪ್ರತಿಫಲ ಸಿಗತ್ತೆ, ಒಳ್ಳೆ ರೇಟ್ ಸಿಗತ್ತೆ, ಬೆಳೆ ಚೆನ್ನಾಗಿ ಬೆಳೆಯತ್ತೆ. ಇವೆಲ್ಲ ಕೂಡ ನಾವು ಗಮನಿಸಬೇಕಾಗಿರತ್ತೆ. ನೋಡಿ, ಮಿಥುನ ರಾಶಿ ಅವರಿಗೆ 10ನೇ ತಾರೀಕಿನ ನಂತರ, ಏಪ್ರಿಲ್ 10ರ ನಂತರ ಮೀನ್ ರಾಶಿಗೆ ಹೋಗ್ತಾನೆ. ಮೀನ್ ರಾಶಿಯಲ್ಲಿ ಬುಧನು ನೀಚ ಸ್ಥಿತಿ ಸಂಚಾರ, ಜೊತೆಗೆ ಅಲ್ಲಿ ಬುಧನ ಜೊತೆಗೆ ದುಷ್ಟಗ್ರಹ ಪಿಡಗ್ರಹ ಆಗಿರ್ತಕ್ಕಂಥ ರಾಹು ಇರ್ತಕ್ಕಂಥದ್ದು, ಮತ್ತೆ ಗುರು ಮನೆ ಆಗಿರತ್ತೆ. ಹಾಗಾಗಿ ಶತ್ರು ಸ್ಥಾನ ಆಗಿರತ್ತೆ. ಹಾಗಾಗಿ ಇಲ್ಲಿ ಪಾಪಗ್ರಹ ಆಗತ್ತೆ. ನೋಡಿ, ನೀಚ ಸ್ಥಿತಿ, ಪಾಪಗ್ರಹ ಮತ್ತೆ ವಕ್ರ ಸ್ಥಿತಿ ಸಂಚಾರ, 3 ರೀತಿಯ ತೊಂದರೆ ವೈಪರೀತ್ಯಗಳಿರತ್ತೆ. ಅದೇ ರೀತಿ ನಿಮಗೂ ಕೂಡ ವೃತ್ತಿಯಲ್ಲಿ ವೈಪರೀತ್ಯಗಳು ಬರುತ್ತೆ. 10ನೇ ತಾರೀಕು ಏಪ್ರಿಲ್ ನಂತರ ಏನೇ ಕೆಲಸ ಮಾಡಕ್ ಹೋಗ್ಲಿ ರಿವರ್ಸ್ ಹೊಡಿಯತ್ತೆ, ಕೈ ತಪ್ಪೋಗತ್ತೆ, ನೀಚ ಆಗತ್ತೆ, ಕೈ ಬಿಟ್ಟು ಹೋಗತ್ತೆ. ಕಾಣಿಸಿದವರು, ಪರಿಚಯ ಆದವರು, ಹೇಳಿದವರು, ಮಾತಾಡದವರು ನಡ್ಕೊಳ್ಳಲ್ಲ. ಏಪ್ರಿಲ್ 10ರ ನಂತರ ತಿಂಗಳ ಎಂಡಿಂಗ್ ವರೆಗೂ ಈ ಒಂದು ವಿಷಯವನ್ನ ಗಮನಿಸಿ. ಈ ಸಮಯದಲ್ಲಿ ನಿಮ್ಗೆ ಯಾವ ರೀತಿ ತೊಂದರೆಗಳು ಎದುರಿಸುವಂತ ಸ್ಥಿತಿ ಬರ್ತಾ ಇದ್ರೆ ನೀವು ಮಾಡ್ಬೇಕಾದಂತ ಪರಿಹಾರ ಅಂತಂದ್ರೆ, ಉತ್ತರೇಣಿ ಗಿಡದ ಎಲೆಗಳನ್ನ ತೆಗೆದುಕೊಂಡು ವಿಷ್ಣು ದೇವರಿಗೆ ಅರ್ಚನೆ ಮಾಡಿಸ್ಕೊಳ್ಳಿ. ತುಂಬಾ ಶ್ರೇಷ್ಠವಾದ ಫಲನ ಪಡಿತೀರಾ. ಹಾಗಾಗಿ ಈ ಸಮಯನ ತುಂಬಾ ನೀವು ಜ್ಞಾಪಕ ಇಟ್ಕೊಳ್ಳೋದು ಉತ್ತಮ ಫಲದಾಯಕ ಆಗಿರುತ್ತೆ. ಸೂರ್ಯ ನಿಮ್ಮ ರಾಶಿಯಿಂದ ಲಾಭಸ್ಥಾನದಲ್ಲಿ ಸಂಚಾರಕ್ಕೋಸ್ಕರ 13ನೇ ತಾರೀಕು ಬರ್ತಾನೆ. ಅದಕ್ಕೆ ಮುಂಚೆ ಮೀನ್ ರಾಶಿಯಲ್ಲಿ ಇರ್ತಾನೆ. ವೃತ್ತಿಯಲ್ಲಿ ಒಳ್ಳೆ ಫಲನೇ. ಸೂರ್ಯ ಇದ್ದಾನೆ ಮೀನ್ ರಾಶಿಯಲ್ಲಿ. ಮೀನ್ ರಾಶಿಯಲ್ಲಿ ರಾಹು ಜೊತೆ ಇರ್ತಾನೆ. ನಿಮ್ ಕೆಲಸದಲ್ಲಿ ವೈಪರೀತ್ಯ ಆಯ್ತು, ರಿವರ್ಸ್ ಇತ್ತು, ಆದ್ರೆ ಸೂರ್ಯನ ಜೊತೆ ರಾಹು ಹೊಂದ್ಕೊಳ್ಳೋದ್ರಿಂದ ವೃತ್ತಿಯಲ್ಲಿ ಸರೋಗುವಂತಹ ಸ್ಥಿತಿಗಳು, ಒಳ್ಳೆ ಮ್ಯಾನೇಜ್ಮೆಂಟ್ ಮಾಡುವಂತಹ ಸ್ಥಿತಿಗಳು ಬರುತ್ತೆ. ದೂರ ಸಂಚಾರದಲ್ಲಿ ವೃತ್ತಿಯೋಗ ಬಲದಿಂದ ಉತ್ತಮವಾದಂತಹ ಫಲದಾಯಕವಾದಂತಹ ಪ್ರತಿಫಲಗಳು, ಅಧಿಕಾರ ಪ್ರಾಪ್ತಿ ಯೋಗ ಬಲಗಳು ಕೂಡ ಲಭಿಸುತ್ತೆ. 13 ಏಪ್ರಿಲ್ ನಂತರ ಸೂರ್ಯ ಮೇಷ ರಾಶಿಗೆ ಲಾಭಸ್ಥಾನಕ್ಕೆ ಬರ್ತಾ ಇದ್ದಾನೆ. ಯಾವಾಗ ಸಂಚಾರದಲ್ಲಿ ಮೇಷರಾಶಿ ಕಡೆ ಬರ್ತಾನೆ, ಆವಾಗ ಉಚ್ಚ ಸ್ಥಿತಿಯಲ್ಲಿ ಇರ್ತಾನೆ ಸೂರ್ಯ. ನೋಡಿ, ಶ್ರೇಷ್ಠ ಫಲ ಇದೆ. ನೀವು ಯಾವ ರೀತಿ ಕೆಲಸ ಕಾರ್ಯದಲ್ಲಿ ಉನ್ನತವಾದ ಫಲ ನೋಡಿದ್ದೀರಾ, ಇಲ್ಲಿ ಆದಾಯದಲ್ಲಿ ಕೂಡ ಉನ್ನತವಾದ ಫಲನ ಪಡಿತೀರಾ. ಸೂರ್ಯ ನೀವು ಕಾರ್ಯರೀತಿಯನ್ನ ಮಾಡಿರ್ತಕ್ಕಂತಹ ಒಂದು ವೃತ್ತಿಗಳಲ್ಲಿ ಮತ್ತೆ ಸರ್ಕಾರಿಯ ಒಂದು ಫಂಡ್ಸು, ಶಾಂಕ್ಷನ್ಸು, ಬಿಲ್ಸು ಇಂಥವೆಲ್ಲವೂ ಕೂಡ 13 ಏಪ್ರಿಲ್ ನಂತರ ನಿಮ್ ಕೈ ಸೇರುವಂತಹ ಒಂದು ಯೋಗ ಬರುತ್ತೆ. ನೋಡಿ, ಇಲ್ಲಿ ಗುರು ಕೂಡ ಲಾಭಸ್ಥಾನದಲ್ಲಿದ್ದಾನೆ. ಹಾಗಾಗಿ ಗುರು ಮತ್ತೆ ಸೂರ್ಯ ಯತಿಯಾಗೋದ್ರಿಂದ ವಿಶೇಷವಾದಂತಹ ಬಲ, ಘನತೆ, ಗೌರವ, ಲಾಭದಾಯಕವಾದಂತಹ ನಿಮ್ಗೆ ಪ್ರತಿಫಲಗಳು ಪಡೆಯುವಂತಹದ್ದು ಸಿಗತ್ತೆ. ನೋಡಿ, ಕನ್ಯಾ ರಾಶಿಯಲ್ಲಿ ಕೇತು ಇದ್ದಾನೆ. ಹಾಗಾಗಿ ಸ್ವಲ್ಪ ಮನೆ ಕಡೆ ಸ್ವಲ್ಪ ಟೆನ್ಷನ್ಗಳು, ಸಮಸ್ಯೆಗಳಿರುತ್ತೆ. ಅದರ ಜೊತೆಗೆ ಒಂದು ಬೆಳೆಗಳಲ್ಲಾಗಿರ್ಬೋದು, ವ್ಯಾಪಾರ ವ್ಯವಹಾರಗಳಲ್ಲಾಗಿರ್ಬೋದು, 10ನೇ ತಾರೀಕು ಏಪ್ರಿಲ್ ನಂತರ ಯಾವುದೇ ರೀತಿ ಮನೆ ಕಡೆ ನೀವು ಜವಾಬ್ದಾರಿ ವಹಿಸ್ಕೊಂಡು ಮಾಡಕ್ ಹೋಗ್ಬೇಡಿ. ಹತ್ರ ಒಳಗಡೆ ಬುಧನ ಬಲ ಲಾಭದಲ್ಲಿರೋದ್ರಿಂದ ಮನೆ ಕಡೆ ಪ್ರತಿಫಲ ಸಿಗತ್ತೆ. 10 ಏಪ್ರಿಲ್ ನಂತರ ನಿಮಗೆ ಬುಧ ನೀಚ ಸ್ಥಿತಿಯಲ್ಲಿ ನಿಮ್ಮ ರಾಶಿಯಿಂದ ದಶಮ ಸ್ಥಾನದಲ್ಲಿ ಸಂಚಾರ ಮಾಡೋದ್ರಿಂದ
ಮನೆ ಕಡೆ ಮಾಡುವಂಥ ಎಲ್ಲ ಕಾರ್ಯನ ನಾಶನ ಆಗ್ಬಿಡುತ್ತೆ. ನೀಚ ಸ್ಥಿತಿಯ ಕೆಲಸಗಳಾಗ್ಬಿಡುತ್ತೆ, ಕೈ ಜಾರೋಗುವಂಥ ಕೆಲಸಗಳಾಗ್ಬಿಡುತ್ತೆ. ಅದಕ್ಕೆ ಯಾವುದೇ ರೀತಿ ಕೆಲಸ ಕಾರ್ಯ ಮಾಡಕ್ ಹೋಗ್ಬೇಡಿ. ಮನೆ ಕಡೆ ಕೂಡ ಸ್ವಲ್ಪ ವೈರಾಗ್ಯ ಭಾವನೆಗಳು, ವೈಪರೀತ್ಯ ಭಾವನೆಗಳು, ನಿಮ್ಮ ಒಂದು ಸ್ವಸ್ಥಾನದಲ್ಲಿ ಒಂದು ಭೂಮಿ ವ್ಯವಹಾರ ವಿಚಾರದಲ್ಲಿ ಅಥವಾ ಬಿಸ್ನೆಸ್ ವ್ಯವಹಾರ ವಿಚಾರದಲ್ಲಿ ಅಥವಾ ಬಂಧುತ್ವ ವ್ಯವಹಾರ ವಿಚಾರಗಳಲ್ಲಿ ಸಮಸ್ಯೆಗಳು ಬರುವಂತಹದ್ದು, ವ್ಯವಹಾರ ಬರುವಂತಹದ್ದು, ಗಲಾಟೆ ಬರುವಂತಹದ್ದು, ಈ ಒಂದು ಟೆನ್ಷನ್ಸ್ ಬರುವಂತಹ ಸಾಧ್ಯತೆ ಇದೆ. ತುಂಬಾ ಜಾಗರೂಕತೆಯಿಂದಿರಿ. ಅನುಕೂಲವಿದ್ರೆ ಶ್ರೀಕಾಳಹಸ್ತಿಗೆ ಹೋಗಿ ರಾಹುಕೇತು ದರ್ಶನ ಮಾಡ್ಕೊಂಡು ಬಂದು ಮತ್ತೆ ಮಹಾವಿಷ್ಣು ದರ್ಶನ ಮಾಡಿ ತುಂಬಾ ಪ್ರತಿಫಲನ ಪಡಿಬಹುದಾಗಿರುತ್ತೆ. ಶುಕ್ರ ನಿಮ್ಮ ರಾಶಿಯಿಂದ ಕರ್ಮಸ್ಥಾನದಲ್ಲಿ ಏಪ್ರಿಲ್ ಪ್ರಾರಂಭದಿಂದಲೇ 1ನೇ ತಾರೀಕಿಂದಲೇ ಇರ್ತಾನೆ. ಹಾಗಾಗಿ ಇಲ್ಲಿ ಉಚ್ಚ ಸ್ಥಿತಿಯಲ್ಲಿರ್ತಕ್ಕಂತಹ ಒಂದು ಶುಕ್ರ. ಹಾಗಾಗಿ ವಿದ್ಯಾರ್ಥಿಗಳಿಗೆ ಶ್ರೇಷ್ಠವಾದ ಫಲ, ಒಳ್ಳೆ ಜ್ಞಾಪಕ ಶಕ್ತಿ, ಒಳ್ಳೆ ಒಂದು ಅಭಿವೃದ್ಧಿ ಇರುತ್ತೆ. 23ನೇ ತಾರೀಕುವರೆಗೂ ಕೂಡ ನಿಮ್ಗೆ ಶ್ರೇಷ್ಠವಾದಂತಹ ಫಲ ಸಿಗತ್ತೆ. ಯಾಕಂದ್ರೆ 23ವರೆಗೂ ಕೂಡ ಶುಕ್ರ ಉಚ್ಚ ಸ್ಥಿತಿಯಲ್ಲಿ ಇರ್ತಾನೆ. ಅಲ್ಲಿವರೆಗೂ ಕೂಡ ಯಾರೆಲ್ಲ ವಿದ್ಯಾರ್ಥಿಗಳಿಗೆ ಎಕ್ಸಾಮ್ಸ್ ಇದೆ, ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರೀತಾ ಇದ್ದೀರಾ ಅಂತವ್ರೆಲ್ರಿಗೂ ಕೂಡ ಒಳ್ಳೆ ಜ್ಞಾಪಕ ಶಕ್ತಿ ಇರುತ್ತೆ, ಒಳ್ಳೆ ಮಾರ್ಕ್ ಸ್ಕೋರ್ ಮಾಡುವಂತಹದ್ದು ಬರುತ್ತೆ. ಮತ್ತೆ ಈ ಒಂದು ಮಿಥುನ ರಾಶಿಯವರಿಗೆ ಒಂದು ಫೈನಾನ್ಷಿಯಲ್ ಸ್ಟೇಟಸ್, ಅಭಿವೃದ್ಧಿ ವಿಚಾರದಲ್ಲಿ ಅನುಕೂಲತೆಗಳು ಎಲ್ಲವೂ ಕೂಡ ಲಭಿಸುತ್ತೆ. ಉತ್ತಮವಾದಂತಹ ಫಲದಾಯಕಗಳಿದೆ, ಯೋಚನೆ ಮಾಡೋಷ್ಟಿಲ್ಲ. 24ರ ನಂತರ ಶುಕ್ರ ಲಾಭಸ್ಥಾನಕ್ಕೆ ಹೋಗ್ತಾನೆ. ಅಲ್ಲೂ ಕೂಡ ಶತ್ರು ಗ್ರಹಗಳಿದ್ದಾರೆ, ಗುರು ಮತ್ತೆ ಸೂರ್ಯ. ಆದ್ರೂ ಕೂಡ ಲಾಭದಾಯಕವಾದಂತಹ ಪ್ರತಿಫಲ ಪಡೆಯಬಹುದು. ಅಷ್ಟೊಂದು ಹೆಚ್ಚಿನ ಮಟ್ಟಿಗೆ ವೈಪರೀತ್ಯಗಳಿರುವುದಿಲ್ಲ. ಕುಜ ಶನಿ ಜೊತೆ ಸೇರಿದಾನೆ. ಅದಕ್ಕೋಸ್ಕರ ಮಿತ್ರರ ವಿಚಾರದಲ್ಲಿ ತುಂಬಾ ಜಾಗೃತಿಯಿಂದ ವ್ಯವಹಾರ ಮಾಡ್ಬೇಕು ನೀವು. ಯಾಕೆಂತಂದ್ರೆ ತುಂಬಾ ಮಾತೃ ಸ್ಥಿತಿಯಲ್ಲಿ ಇರ್ತಾನೆ, ಅಣ್ಣ ತಮ್ಮನ ತರ ಇರ್ತಾನೆ ಸ್ನೇಹಿತ. ಇಲ್ಲಿ ನಿನ್ಗೆ ಅದು ಮಾಡ್ತೀನಿ, ಇದು ಮಾಡ್ತೀನಿ, ಹಂಗ್ ಮಾಡ್ತೀನಿ, ಹಿಂಗ್ ಮಾಡ್ತೀನಿ ಅಂತ ಹೇಳಿ ಯಾವ್ದಾವ್ದ್ರೆಲ್ಲ ಖರ್ಚು ಮಾಡಿ ತಲೆ ಮೇಲೆ ಸೀಗೆಕಾಯಿ ಹಾಕ್ಬಿಟ್ಟು ಮನೆಗೆ ಕಳಿಸ್ತಾನೆ. ಆತರ ಒಂದು ಮಿತ್ರತ್ವ ಇಲ್ಲಿ ವೈಪರೀತ್ಯ ಕೊಡುತ್ತೆ, ತೊಂದರೆ ಕೊಡುತ್ತೆ. 23ನೇ ತಾರೀಕುವರೆಗೂ ಕೂಡ ಈ ಒಂದು ತೊಂದರೆ ಇದೆ. ಯಾಕೆಂತಂದ್ರೆ ಕುಜ ಶನಿ ಜೊತೆ ರೀತಿಯಾಗಿದ್ದಾನೆ. ಆ ಒಂದು ವೈಪರೀತ್ಯ ತೊಂದರೆ ಆಗುವಂತ ಸಾಧ್ಯತೆ ಜಾಸ್ತಿ ಇರುತ್ತೆ. ಮಿತ್ರರಿಂದ ತಲೆ ಕೆಡಿಸ್ಕೊಳ್ಳುವಂತಹದ್ದು, ಟೆನ್ಷನ್ ತಗೊಳ್ಳುವಂತಹದ್ದು ಇರುತ್ತೆ. ಮಿತ್ರ ಜೊತೆ ಸೇರಿ ಮನೆ ಕಡೆ ಟೆನ್ಷನ್ಗಳು, ಸಮಸ್ಯೆಗಳು ಬರುವಂತಹದ್ದಿರುತ್ತೆ. ಜೊತೆ ನಿಮ್ಮ ರಾಶಿಯಿಂದ ಸಪ್ತಮಾಧಿಪತಿ ಲಾಭಸ್ಥಾನದಲ್ಲಿದೆ. ಹಾಗಾಗಿ ಲಾಭಸ್ಥಾನದಲ್ಲಿರ್ತಕ್ಕಂತಹ ಗುರು ನಿಮಗೆ ದಂಪತಿಗಳಿಗೆ ವಿಶೇಷವಾದಂತಹ ಒಂದು ಪುಣ್ಯ ಸ್ಥಳಗಳಿಗೆ ಹೋಗುವಂತಹದ್ದು, ಧರ್ಮ ಕಾರ್ಯಗಳು ಮಾಡುವಂತಹದ್ದು, ಅಥವಾ ಎಲ್ಲಾದ್ರೂ ಪಿಕ್ನಿಕ್ ಹೋಗಿ ಬರುವಂತಹದ್ದು, ಈ ರೀತಿ ಸಂಚಾರ ಮಾಡುವಂತಹ ಯೋಗ ಪ್ರಾಪ್ತಿ, ಮತ್ತೆ ಆದಾಯ ಪ್ರಾಪ್ತಿ, ಅನುಕೂಲ ಪ್ರಾಪ್ತಿ ಇವೆಲ್ಲವೂ ಕೂಡ ಚೆನ್ನಾಗಿದೆ. ಹಾಗಾಗಿ ದಂಪತಿಗಳಿಗೆ ಯಾವುದೇ ರೀತಿ ವ್ಯತ್ಯಯ ವೈಪರೀತ್ಯಗಳಿರೋದಿಲ್ಲ. ಆರೋಗ್ಯ ವಿಚಾರ ನೋಡಿದ್ರೆ ಸ್ವಲ್ಪ ಸುಸ್ತು, ಆಯಾಸ ಇರುತ್ತೆ. ಸಾಧಾರಣ ಮಟ್ಟಿಗೆ ಈ ಶನಿಯ ಒಂದು ಆರಾಧನೆ ಮಾಡೋದ್ರಿಂದ ಈ ಒಂದು ವೈಪರೀತ್ಯ ಕೂಡ ನಿವಾರಣೆ ಆಗುತ್ತೆ. ಭಾಗ್ಯ ಪ್ರಾಪ್ತಿ ವಿಚಾರದಲ್ಲಿ ನಿಧಾನವಾಗಿ ಆದರೂ ಕೂಡ ಭಾಗ್ಯವನ್ನು ಪಡೆಯುವಂತಹ ಅನುಕೂಲತೆಗಳು ಲಭಿಸುತ್ತೆ. ಕರ್ಮಸ್ಥಾನದಲ್ಲಿ ನೋಡಿ, ಮಿಶ್ರ ಗ್ರಹಗಳು, ರಾಹು ಇರ್ತಾನೆ, ಸೂರ್ಯ ಇರ್ತಾನೆ, ಮತ್ತೆ ಶುಕ್ರ, ಕುಜ ಎಲ್ಲಾ ಗ್ರಹಗಳು ರೀತಿಯಾಗುವಂತಹ ತಿಂಗಳಲ್ಲಿ ಬರುತ್ತೆ. ಹಾಗಾಗಿ ಸ್ವಲ್ಪ ವೃತ್ತಿಯಲ್ಲಿ ಸ್ವಲ್ಪ ವೈಪರೀತ್ಯಗಳು ಬರುವಂತ, ಸ್ವಲ್ಪ ದಿನ ಚೆನ್ನಾಗಿದ್ರೆ ಸ್ವಲ್ಪ ದಿವಸ ಟೆನ್ಷನ್ ಬರುವಂತಹದ್ದು, ವೈಪರೀತ್ಯ ಬರೋದು ಇರುತ್ತೆ. ಸಾಧಾರಣ ಮಟ್ಟಿಗೆ ಇಲ್ಲಿ ವೈಪರೀತ್ಯ ಯಾವಾಗ ಬರುತ್ತೆ ಅಂತಂದ್ರೆ, ಬುಧನು ನೀಚ ಸ್ಥಿತಿಯಾಗಿ 10ನೇ ತಾರೀಕಿಂದ ಆಚೆಗೆ ಸಂಚಾರ ಮಾಡ್ತಾನೆ. ಹಾಗಾಗಿ 10ನೇ ತಾರೀಕಿಂದ ಆಚೆಗೆ ಸ್ವಲ್ಪ ವೃತ್ತಿಯಲ್ಲಿ ವೈಪರೀತ್ಯ ಬರುತ್ತೆ. ಮತ್ತೆ ಕುಜ 23ರ ನಂತರ ಈ ಒಂದು ರಾಶಿಗೆ ಪ್ರವೇಶ ಮಾಡ್ತಾನೆ, ಮೀನ ರಾಶಿಗೆ. ಹಾಗಾಗಿ ಕುಜ ಮತ್ತೆ ರಾಹು ಆಗೋದ್ರಿಂದ ಅಲ್ಲಿ ಸ್ವಲ್ಪ ವರ್ಕ್ ಮಾಡೋ ಜಾಗದಲ್ಲಿ ಕಿರಿಕಿರಿಗಳು, ಟೆನ್ಷನ್ಗಳು, ಯಾರ್ದೋ ಜವಾಬ್ದಾರಿ ತಲೆ ಮೇಲೆ ಬೀಳುವಂತಹ ವೈಪರೀತ್ಯ ಬರುತ್ತೆ. ಲಾಭಸ್ಥಾನದಲ್ಲಿ ಗುರು, ಸೂರ್ಯ, ಉಚ್ಚ ಸ್ಥಾನದಲ್ಲಿ ಸೂರ್ಯ ಇದ್ದು ಉತ್ತಮವಾದಂತಹ ಇತಿಯಾಗಿದೆ. ಗುರು ಮತ್ತೆ ಸೂರ್ಯ ಸುಫಲ ಸಿಗುತ್ತೆ. ಆದಾಯ ಪ್ರಾಪ್ತಿಗಳಲ್ಲಿ ಉನ್ನತವಾದಂತಹ ಒಂದು ಪ್ರತಿಫಲಗಳು ಸಿಗುವಂತಹ ಯೋಗ ಪ್ರಾಪ್ತಿಗಳಿದೆ. ಹಾಗಾಗಿ ತುಂಬಾ ಉತ್ತಮವಾದಂತಹ ಫಲದಾಯಗಳನ್ನ ನೀವೆಲ್ಲರೂ ಕೂಡ ಪಡಿತೀರಿ ಅಂತ ಹೇಳ್ತಾ, ಎಲ್ಲರಿಗೂ ಶುಭವಾಗಲಿ. ನಮಸ್ಕಾರಗಳು.